ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದ ಜಿಲ್ಲಾ ದರ್ಶನ. ನಾನು ಶ್ವೇತಾ. ವಿಧಾನಸಭೆ ಚುನಾವಣೆ ರಣಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ವಿವಿಧ ರಾಜಕೀಯ ಪಕ್ಷಗಳು ಈಗಾಗಲೇ ಗೆಲುವಿನ ಲೆಕ್ಕಾಚಾರದಲ್ಲಿವೆ. ಅದರಲ್ಲೂ ಈ ಬಾರಿ ಸಾಕಷ್ಟು ಕುತೂಹಲ ಕೆರಳಿಸಿರುವ ಜಿಲ್ಲೆ ಅಂದ್ರೆ ಅದು ಶಿವಮೊಗ್ಗ. ಮಲೆನಾಡು ತಪ್ಪಲಿನ ತಂಪಾದ ವಾತಾವರಣದಲ್ಲೂ ರಾಜಕೀಯದ ಕಾವು ಜೋರಾಗಿದೆ. ಅಷ್ಟಕ್ಕೂ ಶಿವಮೊಗ್ಗದ ಇತಿಹಾಸ, ಅಲ್ಲಿನ ಪ್ರಾಮುಖ್ಯತೆ ಏನು, ಯಾವ ಕ್ಷೇತ್ರಗಳು ಕುತೂಹಲ ಕೆರಳಿಸಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ. ಶಿವಮೊಗ್ಗ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು ಅಂತಾನೆ ಫೇಮಸ್. ಈ ವರ್ಷದಲ್ಲಂತೂ ಶಿವಮೊಗ್ಗಕ್ಕೆ ಇನ್ನಿಲ್ಲದ ಪ್ರಾಮುಖ್ಯತೆ ಬಂದ್ಬಿಟ್ಟಿದೆ. ಅದಕ್ಕೆ ಎರಡು ಪ್ರಮುಖ ಕಾರಣ. ಒಂದು ಯಡಿಯೂರಪ್ಪ, ಮತ್ತೊಂದು ಈಶ್ವರಪ್ಪ. ಸಹ್ಯಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿರೋ ಈ ಶಿವಮೊಗ್ಗ ಸಾಮಾಜಿಕ ಚಳುವಳಿಯ ತವರೂರು. ಪಶ್ಚಿಮ ಘಟ್ಟಗಳಿಂದ ಅನೇಕ ನದಿಗಳು ಹರಿದು ಜಿಲ್ಲೆಗೆ ನೈಸರ್ಗಿಕ ಸೌಂದರ್ಯವನ್ನ ತಂದುಕೊಟ್ಟಿವೆ. ಸಾಹಿತ್ಯ, ಸಾಂಸ್ಕೃತಿಕವಾಗಿ ಶಿವಮೊಗ್ಗ ಸಂಪದ್ಭರಿತ. ರಾಷ್ಟ್ರಕವಿ ಕುವೆಂಪು, ಶಿವಮೊಗ್ಗ ಸುಬ್ಬಣ್ಣ, ಪತ್ರಕರ್ತ ಲಂಕೇಶ್ ಸೇರಿದಂತೆ ಸಾಹಿತಿಗಳು, ಹೀಗೆ ಶಿವಮೊಗ್ಗ ಜಿಲ್ಲೆ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರ. ಸಾಹಿತ್ಯ, ಸಂಸ್ಕೃತಿಯಷ್ಟೇ ಅಲ್ಲ, ರಾಜಕೀಯವಾಗಿ ಕೂಡ ಶಿವಮೊಗ್ಗ ರಾಜ್ಯಕ್ಕೆ ಅತಿ ದೊಡ್ಡ ಕೊಡುಗೆ ನೀಡಿದೆ. ರಾಜ್ಯಕ್ಕೆ 4 ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ, 2 ಉಪಮುಖ್ಯಮಂತ್ರಿಗಳನ್ನೂ ನೀಡಿದೆ. ಕಡಿದಾಳ್ ಮಂಜಪ್ಪ, ಜೆಎಚ್ ಪಟೇಲ್, ಬಂಗಾರಪ್ಪ ಹಾಗೂ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿದ್ದಾರೆ. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪ ಡಿಸಿಎಂ ಆಗಿದ್ರೆ, ಬಿಜೆಪಿ ಸರ್ಕಾರದಲ್ಲಿ ಈಶ್ವರಪ್ಪ ಹಾಲಿ ಉಪಮುಖ್ಯಮಂತ್ರಿ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಯಡಿಯೂರಪ್ಪ ಈಗ ಬಿಜೆಪಿಯಲ್ಲಿಲ್ಲ. ಬಿಜೆಪಿಯನ್ನ ಸೋಲಿಸಲೆಂದೇ ಕೆಜೆಪಿ ಕಟ್ಟಿದ್ದಾರೆ. ಹಾಗಾಗಿಯೇ ಮಹಾಭಾರತದಲ್ಲಿ ಕುರುಕ್ಷೇತ್ರ ಹೇಗೋ, ಕರ್ನಾಟಕ ಕುರುಕ್ಷೇತ್ರದಲ್ಲಿ ಶಿವಮೊಗ್ಗ ಹಾಗೆ. ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿರೋ ಶಿವಮೊಗ್ಗ ಈಗಾಗಲೇ ಚುನಾವಣೆಗೆ ಸಜ್ಜಾಗಿ ನಿಂತಿದೆ. ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮೀಣ, ಶಿಕಾರಿಪುರ, ಸೊರಬ, ಸಾಗರ, ಭದ್ರಾವತಿ ಹಾಗೂ ತೀರ್ಥಹಳ್ಳಿ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಅದರಲ್ಲೂ ಈ ಬಾರಿಯ ಚುನಾವಣೆಗೆ ಭಾರೀ ಗಮನ ಸೆಳೆದಿರೋದು ಶಿವಮೊಗ್ಗ ಹಾಗೂ ಶಿಕಾರಿಪುರ ಕ್ಷೇತ್ರಗಳು. ಯಾಕಂದ್ರೆ ಶಿವಮೊಗ್ಗ ಉಪಮುಖ್ಯಮಂತ್ರಿ ಈಶ್ವರಪ್ಪನವರ ಕ್ಷೇತ್ರವಾದ್ರೆ, ಶಿಕಾರಿಪುರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕರ್ಮಭೂಮಿ. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಶಿವಮೊಗ್ಗ ಜಿಲ್ಲೆ ಈಗ 2 ಆಪ್ತ ಸ್ನೇಹಿತರ ಹಣಾಹಣಿಗೆ ವೇದಿಕೆಯಾಗಿದೆ. ಅನುಮಾನವೇ ಇಲ್ಲದಂತೆ ಹೇಳ್ಬೋದು, ಈ ಬಾರಿ ಶಿವಮೊಗ್ಗ ಕದನ ನಡೆಯೋದು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ. ಲೋಕಲ್ ರಾಜಕೀಯವೂ ಜೋರಾಗಿ ನಡೀತಿದೆ. ಅವರ ಬೆಂಬಲಿಗರಿಗೆ ಇವರು, ಇವರ ಬೆಂಬಲಿಗರಿಗೆ ಅವರು ಗಾಳ ಹಾಕ್ತಲೇ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಈ ಬಾರಿ ಸ್ಥಳೀಯ ಚುನಾವಣೆಯಲ್ಲಿ ಜೆಡಿಎಸ್ ಭರ್ಜರಿ ಸಾಧನೆ ಮಾಡಿತ್ತು. ಬಿಜೆಪಿ ಕೆಜೆಪಿಗಿಂತಲೂ ಹೆಚ್ಚು ಸ್ಥಾನ ಗೆದ್ದಿತ್ತು. ಅಲ್ಲದೆ ಈ ಬಾರಿ ಜೆಡಿಎಸ್ಗೆ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ಆಶೀರ್ವಾದವೂ ಇದೆ. ಶಿವಮೊಗ್ಗದಲ್ಲಿ ಜೆಡಿಎಸ್ನ ಆಶಾಕಿರಣವಾಗಿರೋದು ಮಧು ಬಂಗಾರಪ್ಪ. ಅವರಿಗೆ ಎದುರಾಳಿಯಾಗೋದು ಸಹೋದರ ಕುಮಾರ್ ಬಂಗಾರಪ್ಪ. ಆದರೆ ಈ ಇಬ್ಬರಿಗೂ ಸವಾಲೊಡ್ತಾ ಇರೋದು ಅತ್ಯಾಚಾರ ಆರೋಪದಲ್ಲಿ ಸಿಲುಕಿ ಮಂತ್ರಿ ಸ್ಥಾನ ಕಳೆದುಕೊಂಡ ಹರತಾಳು ಹಾಲಪ್ಪ. ಅವರೀಗ ಬಿಜೆಪಿಯಲ್ಲಿಲ್ಲ, ಕೆಜೆಪಿ ಸೇರಿದ್ದಾರೆ. ಇನ್ನು ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕಾಗೋಡು ತಿಮ್ಮಪ್ಪನವರ ಬಲವಿದೆ. ತ್ರಿಶಂಕುವಾಗಿರೋ ಬೇಳೂರು ಗೋಪಾಲಕೃಷ್ಣ ಹಾದಿ ಅಡ್ಡಾದಿಡ್ಡಿಯಾಗಿಯೇ ಕಾಣ್ತಿದೆ. ಬಿಜೆಪಿ ವರ್ಸಸ್ ಕೆಜೆಪಿ ಜಗಳದಲ್ಲಿ ಜೆಡಿಎಸ್ ಲಾಭ ಮಾಡುತ್ತಾ, ಕಾಂಗ್ರೆಸ್ ಮತ್ತೊಮ್ಮೆ ಹಳೆಯ ವೈಭವದ ದಿನಗಳಿಗೆ ಮರಳುತ್ತಾ, ಒಂದೊಂದೇ ಕ್ಷೇತ್ರದ ಲೆಕ್ಕಾಚಾರ ನೋಡ್ತಾ ಹೋದ್ರೆ ಒಂದು ಚಿತ್ರ ಸಿಕ್ಕೋದಂತೂ ನಿಜ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಇದು ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಚಿತ್ರಣವಾಯಿತು. ಹಾಗಾದ್ರೆ ಜಿಲ್ಲೆಯಲ್ಲಿರೋ ದಿಗ್ಗಜರ ಕ್ಷೇತ್ರಗಳು ಯಾವುವು, ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.